HKS ಕನ್ನಡ ಪಾಠಶಾಲಾ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರು, ಶಿಕ್ಷಕ ವೃಂದದವರಿಗೆ ಮತ್ತು ನಮ್ಮ ಎಲ್ಲ ಕನ್ನಡಿಗರಿಗೆ ನಮಸ್ಕಾರಗಳು. ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಯನವನ್ನು ಏನು ಮಾಡ್ತೇವೆ ಅಂದರೆ, ಇಲ್ಲಿ ಒಂದು ಚಿತ್ರವಿದೆ. ಆ ಚಿತ್ರವನ್ನು ನೀವು ಗಮನಿಸ್ತಾ ಇದ್ದಾರಲ್ಲ, ಆ ಚಿತ್ರದಲ್ಲಿ ಏನೇನು ಕಾಣ್ತಾ ಇದೆ ನಿಮಗೆ? ಏನಿದೆ ಅಲ್ಲಿ? ವಿಶ್ವದ ಒಂದು ನಕ್ಷೆ ಇದೆ, ವರ್ಲ್ಡ್ ಮ್ಯಾಪ್ ಅಂತ ಇದೆ. ಅದರಲ್ಲಿ ಏನು ಕಾಣ್ತಾ ಇದ್ದೀವಿ? ಏನು ಸಂಧಿಗಳು ನೋಡ್ತಾ ಇದ್ದೀರಲ್ಲ, ಜಲಸಂಧಿಗಳು ಅಂತ ನೋಡ್ತಾ ಇದ್ದೀರಾ. ನೋಡಿ, ಈ ಜಲಸಂಧಿಗಳು ಕಿರಿದಾದ ಜಲಭಾಗವು ವಿಸ್ತಾರವಾದಂತಹ ಎರಡು ಜಲರಾಶಿಗಳನ್ನು ಸಂಧಿಸುತ್ತಿದ್ದಲ್ಲಿ ಅದನ್ನು ನಾವು ಜಲಸಂಧಿ ಎನ್ನುವರು. ಉದಾಹರಣೆಗೆ ನೋಡಿ, ಮಲಕ್ಕಾ ಜಲಸಂಧಿ ಇದೆ, ಅಲ್ಲಿ ಪಾಕ್ ಜಲಸಂಧಿ, ಫ್ಲೋರಿಡಾ ಜಲಸಂಧಿ, ಬಾಸ್ ಜಲಸಂಧಿ, ಬೇರಿಂಗ್ ಜಲಸಂಧಿ, ಇನ್ನೂ ಹಲವಾರು ಜಲಸಂಧಿಗಳನ್ನು ನೀವು ಅಲ್ಲಿ ನೋಡಬಹುದು. ಅವು ಏನು ಮಾಡಕತ್ತಾವು? ಒಂದು ಕಿರಿದಾದ ಭಾಗದಿಂದ ವಿಸ್ತಾರವಾದಂಥ ಎರಡು ಜಲರಾಶಿಗಳನ್ನು ಏನು ಮಾಡ್ತಿದ್ದಾವೆ? ಸಂಧಿಸ್ತಿದ್ದಾವೆ. ಅದೇ ರೀತಿಯಾಗಿ ನಾವು ನಮ್ಮ ಮನೆಯ ಪಕ್ಕದಲ್ಲಿರುವಂತಹ ಸಂಧಿಗಳಾಗಲಿ, ಇನ್ನೊಂದು ಚಿತ್ರ ಕೊಟ್ಟಿದ್ದೇನೆ ನೋಡಿ, ಹೌದಲ್ಲ? ಮನೆಯ ಪಕ್ಕದಲ್ಲಿ ಅಲ್ಲಿ ಏನಿದ್ದಾವೆ? ಎರಡು ಚಿಕ್ಕದಾದಂತಹ ರಸ್ತೆಗಳಿದ್ದಾವೆ. ಅದಕ್ಕೆ ನಾವೇನಂತ ಕರಿತಿದ್ದೇವೆ ನಮ್ಮ ಭಾಷೆಯಲ್ಲಿ? ಸಂಧಿಗಳಂತ ಕರಿತೀವಿ. ಆ ಸಂಧಿಲಿಂತ ಹೋದೆ ಅಂದ್ರೆ ನೀವು ದೊಡ್ಡ ರೋಡಿಗೆ ಹೋಗ್ತೀಯ ಅಂತ ನಾವು ಹೇಳ್ತಿರ್ತೇವಲ್ಲ. ಅದೇ ರೀತಿಯಾಗಿ ಇಲ್ಲಿನೂ ಕೂಡ ನೀವು ಗಮನಿಸಬಹುದು. ಇದೇ ರೀತಿಯಾಗಿ ನಾವು ವ್ಯಾಕರಣ ಪರಿಭಾಷೆಯಲ್ಲಿ ಪದಗಳು ಏನು ಮಾಡ್ತವೆ? ಬಂದು ಸೇರಿಕೊಳ್ತವೆ. ಅದಕ್ಕೆ ನಾವು ಸಂಧಿಗಳಂತ ಇಲ್ಲಿ ನೋಡ್ತೇವೆ. ಇದೇ ರೀತಿಯಾಗಿ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಸಂಧಿಗಳನ್ನು ಕಲಿತಾ ಹೋಗೋಣಂತೆ. ಈ ಸಂಧಿಗಳಲ್ಲಿ ನಾವು ಏನು ಮಾಡೋಣ? ಎಲ್ಲವೂ ಅಚ್ಚುಕಟ್ಟಾಗಿ ಏನು ಮಾಡೋಣ? ವಿವರಣೆಯಿಂದ ಈ ಒಂದು ಸಂಧಿಗಳನ್ನು ಈ ಒಂದು ತರಗತಿಯಲ್ಲಿ ಇರುತ್ತವೆ. ಸಂಧಿಗಳು, ನಾವು ಮಾತನಾಡುವಾಗ ಕೆಲವು ಪದಗಳನ್ನು ಬಿಡಿ ಬಿಡಿಯಾಗಿ ಹೇಳದೆ ಕೂಡಿಸಿ ಹೇಳ್ಬಿಡ್ತೇವೆ, ಹೌದಲ್ಲ? ನಾವು ಮಾತನಾಡುವಾಗ ಕೆಲವು ಪದಗಳನ್ನು ಬಿಡಿ ಬಿಡಿಯಾಗಿ ಹೇಳಿದ್ರು ನಾವು ಅವಾಗ ಏನು ಮಾಡ್ತೇವೆ? ಕೂಡಿಸಿ ಹೇಳ್ತಿರ್ತೇವೆ, ಹೌದಲ್ಲ? ನೋಡಿ, ಮಾತನಾಡುವಾಗ ಮತ್ತು ಬರೆಯುವಾಗ ನಮ್ಮ ಅಭಿಪ್ರಾಯಗಳನ್ನು ವಾಕ್ಯಗಳ ಮೂಲಕ ತಿಳಿಸುವಾಗ, ಹೌದಲ್ಲ, ಅಲ್ಲೆಲ್ಲ ಏನು ಮಾಡ್ತೇವೆ? ಪದಗಳನ್ನು ಬಿಡಿ ಬಿಡಿಯಾಗಿ ಹೇಳದೆ ನಾವೇನು ಮಾಡ್ತೇವೆ? ಕೂಡಿಸಿ ಹೇಳುವುದು ನಮ್ಮದೊಂದು ರೂಢಿಯಾಗಿದೆ. ಇದರಿಂದ ಏನಾಗುತ್ತೆ ಅಂದರೆ ಶ್ರಮ, ಕಾಲ ಮತ್ತು ಸ್ಥಳಗಳ ಉಳಿತಾಯವಾಗುತ್ತದೆ. ಅದನ್ನು ಕೇಳಲು ಮತ್ತು ಓದಲು ಏನಾಗುತ್ತೆ? ನಮಗೆ ಸುಲಭವಾಗುತ್ತದೆ, ಹೌದಲ್ಲ? ಇಲ್ಲಿ ಉದಾಹರಣೆಗೆ ನಾವು ನೋಡಿದರೆ, ಅಲ್ಲಿ ಎಂಬ ಎರಡು ಪದಗಳನ್ನು ಅಲ್ಲಲ್ಲಿ ಎಂದು ಒಂದೇ ಪದವಾಗಿ ಹೇಳ್ಬಿಡ್ತೇವೆ, ಹೌದಲ್ಲ? ಅಲ್ಲಿ ಎಂಬುದಕ್ಕಿಂತ ನಾವೇನು ಮಾಡ್ತೇವೆ? ಅಲ್ಲಲ್ಲಿ ಅಂತ ಒಂದೇ ಪದವಾಗಿ ಹೇಳ್ತೇವೆ. ಇಲ್ಲಿ ಎರಡು ಪದಗಳು 4 ಅಕ್ಷರಗಳ ಒಟ್ಟು ಸೇರಿ ಎಷ್ಟು ಅಕ್ಷರಗಳಾಗ್ತವೆ? 3 ಅಕ್ಷರಗಳ ಒಂದು ಪದವಾಗಿ ನಾವಿಲ್ಲಿ ನೋಡಬಹುದು, ಹೌದಲ್ಲ? ಅಲ್ಲಿ ಎಂಬ 4 ಅಕ್ಷರಗಳಿದ್ದಾವೆ. ಅದನ್ನು ನಾವೇನು ಮಾಡ್ತೇವೆ? ಅಲ್ಲಲ್ಲಿ ಎಂಬ 3 ಪದವಾದ ಒಂದು ಅಕ್ಷರಗಳ ಗುಂಪಾಗಿ ಮಾಡಿಬಿಡ್ತೇವೆ. ಇದೇ ರೀತಿಯಾಗಿ ಸಂಧಿ ಕ್ರಿಯೆ ಇಲ್ಲಿ ಆಗಿರುತ್ತೆ. ಇಲ್ಲಿ ಸಂಧಿ ಎಂದರೆ ಏನು ಅಂತ ನಾವು ಇಲ್ಲಿ ನೋಡಬಹುದು. ಸಂಧಿ ಎಂದರೆ ಒಪ್ಪಂದ, ಕೂಡುವಿಕೆ ಅಥವಾ ಸೇರುವಿಕೆ. ಅಂದರೆ ಒಂದು ಅಕ್ಷರ ಬೇರೆ ಅಕ್ಷರದ ಜೊತೆ ಒಪ್ಪಂದರೆ ಮಾಡಿಕೊಳ್ಳಬಹುದು, ಅದರ ಜೊತೆ ಕೂಡುವಿಕೆ ಅಥವಾ ಅದರ ಜೊತೆ ಸೇರುವುದನ್ನೇ ನಾವು ಇಲ್ಲಿ ಸಂಧಿ ಅಂತ ನೋಡಬಹುದು. ವ್ಯಾಕರಣ ಪರಿಭಾಷೆಯಲ್ಲಿ ಯಾವ ರೀತಿ ಇದೆ ಅಂದರೆ, ವ್ಯಾಕರಣದ ಪರಿಭಾಷೆಯಲ್ಲಿ 2 ವರ್ಣ ಪರಸ್ಪರ ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ಅನುಸಾರವಾಗಿ ಸೇರುವುದನ್ನೇ ನಾವು ಸಂಧಿ ಎನ್ನುವರು. ಈ ರೀತಿಯಲ್ಲಿ ಪದಗಳು ಒಟ್ಟು ಸೇರುವಾಗ ಮೂಲ ಪದಗಳ ಅರ್ಥಕ್ಕೆ ಯಾವ ಲೋಪವೂ ಬರಬಾರದು. ಅರ್ಥಕ್ಕೆ ಲೋಪ ಬರುವುದಾದಲ್ಲಿ ಸಂಧಿ ಮಾಡಬಾರದೆಂದು ವ್ಯಾಕರಣ ಪರಿಭಾಷೆಯಲ್ಲಿ ನಿಯಮವಿದೆ, ಹೌದಲ್ಲ? ಈಗ ಒಂದು ಪದ ಇದೆ, ಆ ಪದ ಸಂಧಿ ಕಾರ್ಯಕ್ಕೆ ಒಳಪಟ್ಟರೆ ಮಾತ್ರ ನಾವೇನು ಮಾಡಬೇಕು? ಸಂಧಿ ಮಾಡಬೇಕು. ಅದು ಸಂಧಿಗೆ ಒಳಪಟ್ಟಿಲ್ಲ ಅಂದರೆ ನಾವು ಅದನ್ನು ಏನು ಮಾಡಬಾರ್ದು? ಸಂಧಿಯನ್ನು ಮಾಡಬಾರ್ದು. ಸಂಧಿಯನ್ನು ಮಾಡಿದ್ರೆ ಏನಾಗುತ್ತೆ? ಇಲ್ಲಿ ಅರ್ಥ ಕೆಡುತ್ತದೆ. ಅದಕ್ಕೆ ಏನಿರುತ್ತೆ? ಅರ್ಥಕ್ಕೆ ಲೋಪ ಬರುವುದಾದಲ್ಲಿ ಸಂಧಿಗಳನ್ನು ನಾವು ಮಾಡಬಾರದು. ಸಂಧಿ ಆಗುವಾಗ ಕೆಲವು ವ್ಯತ್ಯಾಸಗಳಾಗುತ್ತವೆ. ಈ ವ್ಯತ್ಯಾಸವೇ ಸಂಧಿ ಕ್ರಿಯೆ. ನಾವು ಸಂಧಿ ಮುಂದಾಗ ಕೆಲವು ವ್ಯತ್ಯಾಸಗಳಾಗ್ತಿರ್ತವೆ. ಆ ವ್ಯತ್ಯಾಸವೇ ಸಂಧಿ ಕ್ರಿಯೆ ಆಗಿರುತ್ತವೆ. ಯಾವ್ಯಾವ ಸಂಧಿ ಕ್ರಿಯೆಗಳನ್ನು ನೋಡ್ತಾ ಹೋಗೋಣಂತೆ. ಇನ್ನು ನೋಡಿ, ಈ ವ್ಯತ್ಯಾಸ ಪೂರ್ವಪದದ ಅಂತ್ಯದಲ್ಲಿ ನೋಡಿ, ಈ ವ್ಯತ್ಯಾಸ ಏನಾಗುತ್ತೆ? ಪೂರ್ವಪದದ ಅಂತ್ಯದಲ್ಲಿ ಅಥವಾ ಪರಪದದ, ಅಂದರೆ ನಿಮಗೆ ಸಿರಿಗನ್ನಡ ಮತ್ತು ಸುಮೇರು ಪುಸ್ತಕಗಳಲ್ಲಿ ಪರಪದದ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಪರಪದದ ಅಂದರೆ ಉತ್ತರ ಪದ ಅಂತ ನಾವು ಇಲ್ಲಿ ತಿಳ್ಕೋಬಹುದು. ಈ ಹಾದಿಯಲ್ಲಿ ಇಲ್ಲವೇ 2 ಪದಗಳ ಮಧ್ಯದಲ್ಲಿ ಏನಾಗುತ್ತೆ? ಈ ಸಂಧಿ ಕ್ರಿಯವಾಗುತ್ತದೆ,
ಹೌದಲ್ಲ. ಆ ಸಂಧಿ ಕ್ರಿಯೆ ಯಾವ್ಯಾವ ಇದಾವೆ ಒಂದೊಂದಾಗಿ ಆ ಸಂಧಿ ಕ್ರಿಯೆಗಳನ್ನು ನೋಡ್ತಾ ಹೋಗುನಂತೆ. ನೋಡಿ, ಈ ವರ್ಣ ವ್ಯತ್ಯಾಸನಕ್ಕನುಗುಣವಾಗಿ ಏನಾಗುತ್ತವೆ, ಲೋಪ, ಆಗಮ, ಆದೇಶ ಎಂಬ 3 ವಿವಿಧ ಸಂಧಿ ಕ್ರಿಯೆಗಳನ್ನು ನಮ್ಮ ವ್ಯಾಕರಣ ಪರಿಭಾಷೆಯಲ್ಲಿ ನಡೀತವೆ. ಅದೇ ಆ ಸಂಧಿ ಕ್ರಿಯೆಗಳು ಯಾವ್ಯಾವ ಇದಾವೆ ಅಂತ ಒಂದೊಂದಾಗಿ ನೋಡ್ತಾ ಹೋಗುನಂತೆ. ಲೋಪ, ಆಗಮ, ಆದೇಶ ಸಂಧಿ ಕ್ರಿಯೆಗಳನ್ನು ನೋಡ್ತಾ ಹೋಗುನಂತೆ. ಮೊದಲನೇದಾಗಿ ನಾವು ಲೋಪಕ್ರಿಯೆಯನ್ನು ನೋಡೋಣ. ಲೋಪಕ್ರಿಯೆ, ಬೇರೆ ಅಧಿಕ ಒಬ್ಬ ಬೇರೊಬ್ಬ. ಇಲ್ಲಿ ಸಂಧಿ ಕ್ರಿಯೆಗೆ ಒಳಪಟ್ಟಂತಹ ಅಕ್ಷರಗಳನ್ನು ಗೆರೆ ಹಾಕಿ ಗುರುತಿಸಲಾಗಿದೆ. ಕೆಳಗಡೆ ನೀವು ನೋಡಬಹುದು. ಸಂಧಿ ಕ್ರಿಯೆ ನಡೆಯುವ ಮೊದಲು ಬೇರೆ ಮತ್ತು ಒಬ್ಬ ಎಂಬ 2 ಪದಗಳಿರುವುದನ್ನು ಗಮನಿಸಬಹುದು ನೀವು ಇಲ್ಲಿ. ಹೌದಲ್ಲ, ಗಮನಿಸ್ತಾ ಇದ್ದಾರಲ್ವ ನೀವು ಅಲ್ಲಿ, ಬೇರೆ ಅಧಿಕ ಒಬ್ಬ ಬೇರೊಬ್ಬ ಅಂತ. ಪೂರ್ವ ಪದದ ಅಂತ್ಯದಲ್ಲಿರುವ ರ ಮತ್ತು ಎ ಎಂಬ 2 ಅಕ್ಷರಗಳಿರುವುದನ್ನು ನೀವು ಗಮನಿಸಬಹುದು ಅಲ್ಲಿ. ಹೌದಲ್ಲ, ಸಂಧಿ ಆದಾಗ ಬೇರೊಬ್ಬ ಎಂಬ ಪದ ರಚನೆಯಾಗಿದ್ದು ಸಂಧಿಗೊಳಪಟ್ಟ ರ ಅಕ್ಷರ ರ ಮತ್ತು ಓ ಎಂಬ 2 ಅಕ್ಷರಗಳಿವೆ. ಹೌದಲ್ಲ, ನೀವು ಅಲ್ಲಿ ಕೆಳಗಡೆ ನೀವು ನೋಡಬಹುದು. ಹಾಗಾಗಿ ಪೂರ್ವ ಪದದ ಅಂತ್ಯದಲ್ಲಿದ್ದ ಎ ಎಂಬ ಅಕ್ಷರ ಏನಾಗಿದೆ, ಇಲ್ಲಿ ಸ್ವರಾಕ್ಷರ ಲೋಪವಾಗಿದೆ. ಇದೇ ಲೋಪಕ್ರಿಯೆ ಅಂತ ನಾವು ಇಲ್ಲಿ ನೋಡಬಹುದಾಗಿದೆ. ಆಗಮ ಕ್ರಿಯೆ, ಮನೆ ಅಧಿಕ ಅಲ್ಲಿ ಮನೆಯಲ್ಲಿ. ಈ ಉದಾಹರಣೆಯಲ್ಲಿ ಪೂರ್ವ ಪದದ ಅಂತ್ಯ ಮತ್ತು ಉತ್ತರ ಪದದ ಆದಿಯ ಮಧ್ಯ ಯ ಎಂಬ ವ್ಯಂಜನಾಕ್ಷರ ಬಂದು ಏನು ಮಾಡಿದೆ, ಸೇರಿಕೊಂಡಿದೆ. ಹೌದಲ್ಲ, ಏನಾಗಿದೆ, ಪೂರ್ವ ಪದದ ಅಂತ್ಯ ಮತ್ತು ಉತ್ತರ ಪದದ ಆದಿಯ ಮಧ್ಯೆ ಏನಾಗಿದೆ, ಇಲ್ಲಿ ಯ ಎಂಬ ವ್ಯಂಜನಾಕ್ಷರ ಬಂದು ಸೇರಿಕೊಂಡಿದೆ. ಹೀಗೆ ಹೊಸದಾಗಿ ಒಂದು ಅಕ್ಷರ ಬಂದು ಸೇರುವುದೇ ಆಗಮ ಕ್ರಿಯೆ ಅಂತ ಹೇಳ್ತೇವೆ ನಾವು. ಆದೇಶ ಕ್ರಿಯೆ, ಮಳೆ ಅಧಿಕ ಕಾಲ ಮಳೆಗಾಲ. ಇಲ್ಲಿ ಉತ್ತರ ಪದದ ಆದಿಯಲ್ಲಿದ್ದ ಕ ಅಕ್ಷರ ಬದಲಿಗೆ ಗ ಅಕ್ಷರ ಬಂದಿದೆ. ಏನು ಮಾಡಿದೆ, ಕ ಅಕ್ಷರದ ಬದಲಿಗೆ ಗ ಅಕ್ಷರ ಬಂದಿದೆ. ಹೀಗೆ ಒಂದು ಅಕ್ಷರ ಬದಲಿಗೆ ಮತ್ತೊಂದು ಅಕ್ಷರ ಬರುವುದು ಏನಾಗಿದೆ, ಆದೇಶ ಕ್ರಿಯೆಯಾಗಿದೆ. ಏನಾಗಿದೆ, ಒಂದು ಅಕ್ಷರ ಬದಲಿಗೆ ಮತ್ತೊಂದು ಅಕ್ಷರ ಬರುವುದು ಇದು ಏನಾಗಿದೆ, ಆದೇಶ ಕ್ರಿಯೆ ಆಗಿದೆ. ಹೌದಲ್ಲ, ಇಲ್ಲಿ ನಾವೇನು ಮಾಡ್ಬೋದು ನೋಡ್ರಿ, ಲೋಪ ಕ್ರಿಯೆ ಬಂದಾಗ ಒಂದು ಅಕ್ಷರ ಕಾಣವಾಗುತ್ತದೆ, ಒಂದು ಅಕ್ಷರ ಏನಾಗುತ್ತೆ, ಲೋಪವಾಗುತ್ತದೆ. ಆಗಮ ಕ್ರಿಯೆಯಲ್ಲಿ ಏನಾಗುತ್ತೆ, ಹೊಸದಾಗಿ ಒಂದು ಅಕ್ಷರ ಬರುತ್ತದೆ. ಹೌದಲ್ಲ, ಅದೇ ರೀತಿಯಾಗಿ ಆದೇಶದಲ್ಲಿ ಏನಾಗುತ್ತೆ ಅಂದರೆ ಒಂದು ಅಕ್ಷರಕ್ಕೆ ಪ್ರತಿಯಾಗಿ ಇನ್ನೊಂದು ಅಕ್ಷರ ಏನು ಮಾಡುತ್ತೆ, ಬರುತ್ತದೆ. ಇದೇ ಸಂಧಿ ಕ್ರಿಯೆಗಳಂತ ನಾವು ನೋಡ್ತೇವೆ. ಸಂಧಿ ಆದಾಗ ಈ 3 ಬಗೆಯ ಸಂಧಿ ಕಾರ್ಯಗಳಲ್ಲಿ ಯಾವುದಾದ್ರೂ ಒಂದು ನಡೆಯುತ್ತದೆ. ನೋಡಿ, ಸಂಧಿ ಆದಾಗ ಈ 3 ಬಗೆಯ ಸಂಧಿ ಕಾರ್ಯಗಳಲ್ಲಿ ನಾವೇನು ಮಾಡಬಹುದು, ಯಾವುದಾದ್ರೂ ಒಂದು ಕ್ರಿಯೆ ನಡೀತಿರ್ತದೆ ಆ ಸಂಧಿಗಳಲ್ಲಿ, ಅಂದರೆ ಆ ಅಕ್ಷರಗಳಲ್ಲಿ ಯಾವುದಾದ್ರೂ ಒಂದು ಸಂಧಿ ಕ್ರಿಯೆ ಏನಾಗ್ತಿರ್ತೈತಿ, ನಡೀತಾ ಇರ್ತೈತಿ. ಹೌದಾ, ಈ ಎಲ್ಲ ಸಂಧಿ ಕ್ರಿಯೆಗಳನ್ನು ನಾವೇನು ಮಾಡಿದ್ದೇವೆ, ನೋಡಿಕೊಂಡಿದ್ದೇವೆ. ಈಗ ಸಂಧಿ ಪ್ರಕಾರಗಳು. ಸೇರುವ ಅಕ್ಷರಗಳ ಹಿನ್ನೆಲೆಯಲ್ಲಿ ಸಂಧಿಯನ್ನು 2 ಪ್ರಕಾರಗಳಲ್ಲಿ ವಿಂಗಡಿಸುತ್ತೇವೆ. ನೋಡಿ, ಸಂಧಿಯನ್ನು ನಾವೇನು ಮಾಡೋಣ, ಸೇರುವ ಅಕ್ಷರಗಳ ಹಿನ್ನೆಲೆಯಲ್ಲಿ ಸಂಧಿಯನ್ನು 2 ಪ್ರಕಾರಗಳಲ್ಲಿ ನಾವು ವಿಂಗಡಿಸೋಣ. ಯಾವ್ಯಾವ ರೀತಿಯಾಗಿ ಅಂದರೆ, ಒಂದು ಸ್ವರ ಸಂಧಿ, ಇನ್ನೊಂದು ವ್ಯಂಜನ ಸಂಧಿ ಅಂತ ನಾವು ಇಲ್ಲಿ ಸಂಧಿ ಪ್ರಕಾರಗಳನ್ನು ಮಾಡಬಹುದು. ಸ್ವರ ಸಂಧಿಯಲ್ಲಿ ಸ್ವರದ ಮುಂದೆ ಸ್ವರ ಇದ್ದು ಸಂಧಿ ಆದರೆ ಅದು ಸ್ವರ ಸಂಧಿ. ನೋಡಿ, ಸ್ವರದ ಮುಂದೆ ಸ್ವರ ಇರಬೇಕು, ಇದ್ದಾಗೆ ಮಾತ್ರ ನಾವು ಅದನ್ನು ಸ್ವರ ಸಂಧಿ ಅಂತ ಹೇಳ್ಬೋದು. ಉದಾಹರಣೆಗೆ ನೋಡಿ, ಇಲ್ಲಿ ಪ್ರೀತಿ ಅಧಿಕ ಈಸು, ಪ್ರೀತಿಸು. ಇಲ್ಲಿ ಪ್ರೀತಿ ಪೂರ್ವ ಪದ ಏನಿದೆ, ತಿ ಇದೆ. ತಿ ಒಳಗೆ ಯಾವ ಅಕ್ಷರ ಕೂಡಿಕೊಂಡಿದೆ, ಸ್ವರದ ಈ ಎಂಬ ಅಕ್ಷರ ಸೇರಿಕೊಂಡಿದೆ, ಸ್ವರ. ಹೌದಲ್ಲ, ಇದೇ ರೀತಿಯಾಗಿ ಉತ್ತರ ಪದ ಏನಿದೆ, ಈನೇ ಇದೆ. ಹೌದಲ್ಲ, ಇಲ್ಲಿ 2 ಏನಾಗಿದ್ದಾವೆ, ಈಗ ಸ್ವರ ಬಂದಾಗ ಅವಾಗ ಏನೈತಿ, ಇಲ್ಲಿ ಪ್ರೀತಿಸು ಅಂತ ಇತ್ತು. ಅದಕ್ಕೆ ಇದು ಸ್ವರ ಸಂಧಿಗೆ ಒಂದು ಉದಾಹರಣೆ. ಇಲ್ಲಿ ಕೆಳಗಡೆ ಇನ್ನೊಂದಿದೆ ನೋಡಿ, ಮನೆ ಅಧಿಕ ಅಲ್ಲಿ ಮನೆಯಲ್ಲಿ. ಮನೆ ನೇ ಎಂಬ ಅಕ್ಷರದಲ್ಲಿ ಏನಾಗಿದೆ ಅಂದರೆ ಎ ಎಂಬ ಅಕ್ಷರ ಕೂಡಿಕೊಂಡಿದೆ, ಸ್ವರ ಕೂಡಿಕೊಂಡಿದೆ ಅಲ್ಲ. ಅದೇ ರೀತಿಯಾಗಿ ಈ ಕಡೆ ಉತ್ತರ ಪದದಲ್ಲಿ ಅ ಎಂಬ ಅಕ್ಷರ ಇದೆ. ಇದನ್ನು ಸ್ವರನೇ, ನೇನು ಸ್ವರನೇ. ನೇ ಒಳಗೆ ಯಾವ ಅಕ್ಷರ ಸೇರಿಕೊಂಡಿದೆ, ಸ್ವರ, ಅದು ಎ ಎಂಬ ಸ್ವರ ಸೇರಿಕೊಂಡಿದೆ. ಅದಕ್ಕೆ ಇಲ್ಲಿ ಮನೆಯಲ್ಲಿ ಅಂತ ಇಲ್ಲಿ ನಾವು ಕಾಣಬಹುದಾಗಿದೆ. ವ್ಯಂಜನ ಸಂಧಿ. ವ್ಯಂಜನದ ಸಂಧಿಯಲ್ಲಿ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಸ್ವರ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಇದ್ದು ಸಂಧಿ ಆದರೆ ಅದು ವ್ಯಂಜನ ಸಂಧಿ.
ನಿಮಗೆ ಏನು ಮಾಡ್ತೀನಿ, ಸ್ವಲ್ಪ ಶಾರ್ಟ್ ಚಿಕ್ಕದಾದಂತಹ ನಿಯಮಗಳನ್ನು ನೀಡ್ತೀನಿ ನೋಡಿ. ಸ್ವರ ಅಧಿಕ ವ್ಯಂಜನ, ವ್ಯಂಜನ ಅಧಿಕ ಸ್ವರ, ವ್ಯಂಜನ ಅಧಿಕ ವ್ಯಂಜನ, ಹೌದಲ್ಲ. ಇವುಗಳು ವ್ಯಂಜನ ಸಂಧಿಗಳು ಹೇಗೆ ಆಗ್ತವೆ ಇವೆಲ್ಲಗಳನ್ನು ಒಂದು ಉದಾಹರಣೆಯ ಮುಖಾಂತರ ನಾವು ತಿಳ್ಕೊಳ್ಳೋಣ. ಯಾವ ರೀತಿ ಅಂದರೆ ನೋಡಿ, ಸ್ವರ ಅಧಿಕ ವ್ಯಂಜನದಲ್ಲಿ ಯಾವ ರೀತಿ ಆಗ್ತಾವಂದರೆ, ರತ್ನ ಅಧಿಕ ಕಂಬಳಿ, ರತ್ನ ಗಂಬಳಿ. ಇಲ್ಲಿ ರತ್ನ ಒಳಗ ಪೂರ್ವ ಪದ ಯಾವುದಿದೆ, ಸ್ವರ ಇದೆ. ಪೂರ್ವ ಪದದಲ್ಲಿ ಅ ಎಂಬ ಸ್ವರಾಕ್ಷರವಿದೆ ಮತ್ತು ಉತ್ತರ ಪದದಲ್ಲಿ ಕ ಎಂಬ ವ್ಯಂಜನಾಕ್ಷರವಿದೆ, ಹೌದಲ್ಲ. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ಇದೆ ನೋಡಿ, ಹಂದರ ಅಧಿಕ ಕಂಬ, ಹಂದರ ಗಂಬ ಅಂತ ಇದೆ. ಪೂರ್ವ ಪದ ಏನಿದೆ, ರ ಒಳಗ ಅ ಎಂಬ ಅಕ್ಷರವಿದೆ, ಆ ಒಂದು ಸ್ವರಾಕ್ಷರವಿದೆ. ಅದೇ ರೀತಿಯಾಗಿ ಉತ್ತರ ಪದದಲ್ಲಿ ಕ ಎಂಬ ವ್ಯಂಜನಾಕ್ಷರವಿದೆ. ಇದು ಸ್ವರ ಮತ್ತು ಸ್ವರ ಅಧಿಕ ವ್ಯಂಜನಕ್ಕೆ ಒಂದು ಉದಾಹರಣೆಯಾಗಿದೆ. ಈಗ ವ್ಯಂಜನ ಅಧಿಕ ಸ್ವರದಲ್ಲಿ ಯಾವ ರೀತಿಯಾಗಿದ್ದಾವೆ ಅಂದರೆ, ಉದಾಹರಣೆ ನೋಡಿ, ದಿಕ್ ಅಧಿಕ ಅಂತ್ಯ ದಿಗಂತ ಅಂತ ನೋಡ್ತೇವೆ. ದಿಕ್ಕದೊಳಗ ಏನಾಗಿದೆ, ಪೂರ್ವ ಪದ ಕ ಎಂಬ ವ್ಯಂಜನಾಕ್ಷರವಿದೆ ಮತ್ತು ಉತ್ತರ ಪದದಲ್ಲಿ ಅ ಎಂಬ ಸ್ವರಾಕ್ಷರವನ್ನು ನೋಡ್ತೇವೆ. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ಇದೆ ನೋಡಿ, ವಾಕ್ ಅಧಿಕ ಈಶ ವಾಗೀಶ. ಇಲ್ಲಿ ಪೂರ್ವ ಪದ ಏನಾಗಿದೆ, ಕ ಎಂಬ ವ್ಯಂಜನಾಕ್ಷರವಿದೆ, ಉತ್ತರ ಪದದಲ್ಲಿ ಈ ಎಂಬ ಸ್ವರಾಕ್ಷರವನ್ನು ನಾವು ನೋಡ್ತೇವೆ. ಇವೆಲ್ಲ ಏನಾಗಿದೆ, ವ್ಯಂಜನ ಅಧಿಕ ಸ್ವರಕ್ಕೆ ಉದಾಹರಣೆಯಾಗಿದೆ. ವ್ಯಂಜನ ಅಧಿಕ ವ್ಯಂಜನಕ್ಕೆ ಉದಾಹರಣೆ ಯಾವುದಂದ್ರೆ, ಮೇಲ್ ಅಧಿಕ ಮಾತು ಮೇಲ್ವಾತು ಅಂತ ನೋಡ್ತೇವೆ. ಇಲ್ಲಿ ಪೂರ್ವ ಪದ ವ್ಯಂಜನ ಇದೆ ಮತ್ತು ಉತ್ತರ ಪದನು ಏನಿದೆ, ವ್ಯಂಜನನೇ ಇದೆ. ಇದಕ್ಕೆ ನಾವು ವ್ಯಂಜನ ಅಧಿಕ ವ್ಯಂಜನದಲ್ಲಿ ನಾವು ಉದಾಹರಣೆಯಾಗಿ ನೋಡಬಹುದಾಗಿದೆ. ಭಾಷೆಯ ಹಿನ್ನೆಲೆಯಲ್ಲಿ ಸಂಧಿಯನ್ನು 2 ಪ್ರಕಾರಗಳಲ್ಲಿ ವಿಂಗಡಿಸುತ್ತೇವೆ. ಅಲ್ಲಿ ಏನು ಮಾಡಿದೆ, ನಾವು ಸಂಧಿ ಸೇರುವ ಅಕ್ಷರಗಳ ಹಿನ್ನೆಲೆಯಲ್ಲಿ ನಾವು ಸಂಧಿಯನ್ನು 2 ಪ್ರಕಾರಗಳಲ್ಲಿ ವಿಂಗಡಿಸಿದ್ದೇವೆ. ಎಲ್ಲಿ, ಸಂಧಿ ಪ್ರಕಾರಗಳಲ್ಲಿ. ಅವು ಯಾವ್ಯಾವ ಅಂದರೆ, ಒಂದು ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿಯನ್ನು ನೋಡಿದ್ದೇವೆ. ಇಲ್ಲಿ ಭಾಷೆಯ ಹಿನ್ನೆಲೆಯಲ್ಲಿ ನಾವೇನು ಮಾಡೋಣ, ಸಂಧಿಯನ್ನು 2 ಪ್ರಕಾರಗಳಲ್ಲಿ ವಿಂಗಡಿಸೋಣ. ಯಾವ್ಯಾವ ರೀತಿ ಅಂದರೆ, ಭಾಷೆ ಆಧಾರದ ಮೇಲೆ ಅಂದರೆ, ಕನ್ನಡದಲ್ಲಿ ಕನ್ನಡ ಸಂಧಿ, ಸಂಸ್ಕೃತದಲ್ಲಿ ಸಂಸ್ಕೃತ ಸಂಧಿ ಅಂತ ಮಾಡ್ತೇವೆ, ಹೌದಲ್ಲ. ಸಂಧಿಗಳಲ್ಲಿ 2 ಪ್ರಕಾರಗಳನ್ನು ನೋಡೋಣ. ಯಾವ್ಯಾವ ಅಂದರೆ, ಅದು ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಯನ್ನು ನೋಡೋಣ. ಕನ್ನಡ ಸಂಧಿಗಳಲ್ಲಿ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿಯನ್ನು ನೋಡ್ತೇವೆ. ಸಂಸ್ಕೃತ ಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಂಟ್ ಸಂಧಿ, ಚುತ್ವ ಸಂಧಿ, ಜಸ್ತ್ವ ಸಂಧಿ, ಅನುನಾಸಿಕ ಸಂಧಿಯನ್ನ ನಾವೇನ್ ಮಾಡೋಣ, ಈ ಒಂದು ಅಧ್ಯಾಯದಲ್ಲಿ ನೋಡ್ತಾ ಹೋಗೋಣಂತೆ. ಮೊದಲನೇದಾಗಿ ಈ ಒಂದು ಅಧ್ಯಾಯದಲ್ಲಿ ನಾವೇನ್ ಮಾಡೋಣ ಅಂದ್ರೆ, ನಮ್ಮ ಕನ್ನಡದ ಸಂಧಿಗಳನ್ನ ನೋಡೋಣ, ಆಮೇಲೆ ಸಂಸ್ಕೃತ ಸಂಧಿಗಳನ್ನ ನೋಡೋಣಂತೆ. ಮೊದಲನೇದಾಗಿ ಕನ್ನಡ ಸಂಧಿಗಳನ್ನ ನೋಡ್ತಾ ಹೋಗೋಣಂತೆ. ಕನ್ನಡ ಸಂಧಿಗಳು ಕನ್ನಡ ಭಾಷೆಯ ಪದ ಪ್ರತ್ಯಯಗಳು ಅಥವಾ ಪದಗಳು ಸೇರಿದಾಗ ಆಗುವ ಸಂಧಿಗಳನ್ನು ಕನ್ನಡ ಸಂಧಿಗಳೆಂದು ಕರೆಯಲಾಗಿದೆ, ಹೌದಲ್ಲ. ಕನ್ನಡ ಸಂಧಿಗಳಲ್ಲಿ 3 ಪ್ರಕಾರಗಳು: ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಇನ್ನೊಂದಿದೆ ಪ್ರಕೃತಿ ಭಾವ ಕೂಡ ಇದೆ, ಅದು ಕೊನೆಯದಾಗಿ ನಾವು ನೋಡ್ತಾ ಹೋಗೋಣಂತೆ ಪ್ರಕೃತಿ ಭಾವವನ್ನು. ಕನ್ನಡ ಸಂಧಿಗಳಲ್ಲಿ ಕನ್ನಡ ಸ್ವರ ಸಂಧಿಗಳು ಮತ್ತು ಕನ್ನಡ ವ್ಯಂಜನ ಸಂಧಿ ಅಂತ ನೋಡ್ತೇವೆ. ಕನ್ನಡ ಸ್ವರ ಸಂಧಿಗಳಲ್ಲಿ 2 ಪ್ರಕಾರಗಳಿದ್ದಾವೆ, 2 ಇದ್ದಾವೆ. ಒಂದು ಲೋಪ ಸಂಧಿ ಮತ್ತು ಇನ್ನೊಂದು ಆಗಮ ಸಂಧಿ. ಕನ್ನಡದ ವ್ಯಂಜನ ಸಂಧಿಯಲ್ಲಿ ಆದೇಶ ಸಂಧಿಯನ್ನ ನಾವು ಇಲ್ಲಿ ನೋಡಬಹುದಾಗಿದೆ. ಕನ್ನಡದ ಸಂಧಿಗಳಲ್ಲಿ ನಾವು ಮೊದಲನೇದಾಗಿ ಲೋಪ ಸಂಧಿಯನ್ನು ನೋಡೋಣ. ಸಂಧಿ ಕ್ರಿಯೆ ಆಗುವಾಗ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಸ್ವರ ಲೋಪವಾದರೆ ಅದು ಲೋಪ ಸಂಧಿ ಅಥವಾ ಸ್ವರಲೋಪ ಸಂಧಿ ಎನ್ನುತ್ತೇವೆ. ನೋಡಿ, ಇಲ್ಲಿ ನಿಯಮ ಏನು ಹೇಳ್ತಾ ಇದೆ, ಮೊದಲು ನಾವು ನಿಯಮ ತಿಳ್ಕೋಬೇಕು, ಆಮೇಲೆ ನಾವು ಸಂಧಿ ಕಾರ್ಯವನ್ನು ಮಾಡೋದಕ್ಕೆ ಬಹಳ ಸುಲಭವಾಗುತ್ತದೆ. ನಿಯಮ ಏನಿದೆ ನೋಡಿ, ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಸ್ವರ ಏನಾಗಬೇಕಿಲ್ಲಿ, ಲೋಪವಾಗಬೇಕು. ಅಂದರೆ ಲೋಪವಾದರೆ ಅದು ಲೋಪ ಸಂಧಿ ಅಥವಾ ಸ್ವರಲೋಪ ಸಂಧಿ ಎನ್ನುತ್ತೇವೆ, ಹೌದಲ್ಲ. ಉದಾಹರಣೆ ಮುಖಾಂತರ ತಿಳ್ಕೊಳ್ತಾ ಹೋಗೋಣಂತೆ. ನೋಡಿ, ಉದಾಹರಣೆಯಲ್ಲಿ ಮೇಲೆ ಅಧಿಕ ಇಟ್ಟು ಮೇಲಿಟ್ಟು ಅಂತ ಒಂದು ಸಂಧಿ ಕಾರ್ಯವನ್ನು ಮಾಡಿದ್ದೇವೆ. ಈ ಮೇಲಿನ ಸಂಧಿ ಕಾರ್ಯವನ್ನು ನೀವೇನು ಮಾಡಿ ಗಮನಿಸಿರಿ. ಈಗ ಸ್ವಲ್ಪ ಮೇಲೆ ಎಂಬ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರ ಏನಾಗಿದೆ, ಎ ಎಂಬುವುದು ಇಲ್ಲಿ ಲೋಪವಾಗಿದೆ. ಮೇಲೆ ಲೇ ಅಂತ ಬಂದಿದೆಯಲ್ಲ, ಆ ಎ ಎಂಬ ಅಕ್ಷರ ಇಲ್ಲಿ ಸ್ವರ ಏನಾಗಿದೆ, ಲೋಪವಾಗಿದೆ. ಅದಕ್ಕಿದು ಲೋಪಸಂಧಿ. ಇನ್ನೊಂದಿದೆ ನೋಡಿ, ಉದಾಹರಣೆಗೆ ಮುಳ್ಳು ಅಧಿಕ ಅನ್ನು, ಮುಳ್ಳನ್ನು ಅಂತ ಇದೆ. ಇಲ್ಲಿ ಮುಳ್ಳು ಎಂಬ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರ ಉ ಎಂಬುದು ಇಲ್ಲಿ ಲೋಪವಾಗಿದೆ. ಮುಳ್ಳು ಳು ಅಂತ ಹೇಳ್ತೇವಲ್ಲ, ಳು ಎಂಬ
ಏನಾಗಿದೆ, ಸ್ವರ ಇಲ್ಲಿ ಲೋಪವಾಗಿದೆ. ಹೀಗೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವಂತಹ ಸ್ವರವು ಏನಾಗಬೇಕು, ಲೋಪವಾದರೆ ಅದನ್ನು ಲೋಪ ಸಂಧಿ ಎನ್ನುವರು. ಇನ್ನು ಕೆಲವು ಉದಾಹರಣೆಗಳಿದ್ದಾವೆ, ಅವು ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ವಸರುತ್ತ ಅಧಿಕ ಇದ್ದ ವಸರುತ್ತಿದ್ದ, ಇಲ್ಲಿ ಏನಾಗಿದೆ ಅಂದರೆ ಅಸ್ವರ ಲೋಪವಾಗಿದೆ. ಅವನ ಅಧಿಕ ಅಂತೆ ಅವನಂತೆ, ಅಸ್ವರ ಏನಾಗಿದೆ, ಲೋಪವಾಗಿದೆ. ಅದೇ ರೀತಿಯಾಗಿ ಕಲಿಯದೆ ಅಧಿಕ ಇರುವುದು ಕಲಿಯದಿರುವುದು, ಎ ಎಂಬ ಸ್ವರ ಏನಾಗಿದೆ, ಲೋಪವಾಗಿದೆ. ಮೇಲೆ ಅಧಿಕ ಏರು ಮೇಲೇರು, ಎ ಸ್ವರ ಏನಾಗಿದೆ, ಲೋಪವಾಗಿದೆ. ಸೊಳ್ಳೆಗಳು ಅಧಿಕ ಇಲ್ಲದಂತೆ ಸೊಳ್ಳೆಗಳಿಲ್ಲದಂತೆ, ಊ ಸ್ವರ ಲೋಪವಾಗಿದೆ. ಹುಡುಗರು ಅಧಿಕ ಎಲ್ಲರೂ ಹುಡುಗರೆಲ್ಲರೂ, ಊ ಸ್ವರ ಏನಾಗಿದೆ, ಲೋಪವಾಗಿದೆ. ಅದೇ ರೀತಿಯಾಗಿ ಇನ್ನು ಕೆಲವು ಉದಾಹರಣೆಗಳಿದ್ದಾವೆ, ಆ ಉದಾಹರಣೆಗಳನ್ನು ನೋಡೋಣ. ಊರು ಅಧಿಕ ಊರು ಊರೂರು, ಬಲ್ಲೆನು ಅಧಿಕ ಎಂದು ಬಲ್ಲೆನೆಂದು, ನಾನು ಅಧಿಕ ಅಲ್ಲ ನಾನಲ್ಲ, ಭಾವ ಅಧಿಕ ಈಸು ಭಾವಿಸು, ನಿಮ್ಮ ಅಧಿಕ ಊರು ನಿಮ್ಮೂರು, ಯಾವ ಅಧಿಕ ಊರು ಯಾವ ಊರು, ಊರು ಅಧಿಕ ಇಂದ ಊರಿಂದ, ಇವೆಲ್ಲವುಗಳನ್ನು ನಾವು ನೋಡ್ತೇವೆ ಉದಾಹರಣೆ ಮುಖಾಂತರ. ಇಲ್ಲಿ ಕೊಟ್ಟಂತಹ ಈ ಉದಾಹರಣೆಗಳನ್ನು ಏನು ಮಾಡಿ, ಯಾವ ಒಂದು ಸ್ವರಾಕ್ಷರ ಇಲ್ಲಿ ಲೋಪವಾಗಿದೆ ಅಂತ ನನ್ನ ಕಮೆಂಟ್ ಮುಖಾಂತರನೂ ತಿಳಿಸ್ಬೋದು. ಮನೆಯಲ್ಲಿ ನೀವು ಕೂಡ ಏನು ಮಾಡಿ, ಇಲ್ಲಿ ಯಾವ ಒಂದು ಅಕ್ಷರ ಲೋಪವಾಗಿದೆ ಎಂದು ನೀವು ತಿಳಿದುಕೊಳ್ಬೇಕು ಇಲ್ಲಿ. ಮತ್ತು ಅದನ್ನು ಏನು ಮಾಡಿ, ಮನೆಯಲ್ಲಿ ಸ್ವಲ್ಪ ಅಭ್ಯಾಸವನ್ನು ಮಾಡಿ. ಈ ಎಲ್ಲ ಏನಿದಾವೆ ಕೊಟ್ಟಿದ್ದೀನಲ್ಲ, ಇಲ್ಲಿ ಅಕ್ಷರಗಳು ಏನಾಗಿದ್ದಾವೆ, ಕೆಲವು ಸ್ವರಾಕ್ಷರಗಳು ಇಲ್ಲಿ ಏನಾಗಿದ್ದಾವೆ ಅಂದರೆ ಲೋಪವಾಗಿದ್ದಾವೆ. ಈ ಲೋಪ ಯಾವುದು ಅಕ್ಷರ ಲೋಪವಾಗಿದೆ ಅಂತ ನೀವು ಕಂಡುಹಿಡಿಬೇಕು ಮನೆಯಲ್ಲಿ. ಕನ್ನಡ ಸಂಧಿಯಲ್ಲಿ ಆಗಮ ಸಂಧಿ, ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಒಂದು ಅಕ್ಷರ ಆಗಮವಾದರೆ ಅದನ್ನು ಆಗಮ ಸಂಧಿ ಎನ್ನುವರು. ನೋಡಿ, ಮೊದಲು ಏನು ಮಾಡೋಣ, ನಿಯಮಗಳನ್ನು ನೆನಪಿಟ್ಕೊಳ್ಬೇಕು ನಾವು. ನಿಯಮಗಳು ಬಂದರೆ ನಮಗೆ ಸಂಧಿ ಕಾರ್ಯಗಳನ್ನು ಬಹಳ ಸುಲಭವಾಗಿ ನಾವು ಮಾಡಬಹುದು, ಹೌದಲ್ಲ. ಇದರ ನಿಯಮ ಏನಿದೆ ನೋಡೋಣ. ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಒಂದು ಅಕ್ಷರ ಏನಾಗ್ತೈತಿ ಇಲ್ಲಿ ಆಗಮವಾದರೆ ಅದನ್ನು ಆಗಮ ಸಂಧಿ ಎನ್ನುತ್ತೇವೆ. ಅಂದರೆ ಒಂದು ಅಕ್ಷರ ಹೋಗುತ್ತೆ, ಇನ್ನೊಂದು ಅಕ್ಷರ ಬರುತ್ತದೆ ಇದಕ್ಕೆ, ಹೌದಲ್ಲ. ಆಗಮ, ಒಂದು ಅಕ್ಷರ ಸ್ಥಾನದಲ್ಲಿ ಇನ್ನೊಂದು ಅಕ್ಷರವಾಗಿ ಏನು ಬರುತ್ತೆ, ಆಗಮವಾಗಿ ಬರುತ್ತದೆ. ಅದನ್ನೇ ನಾವು ಆಗಮ ಸಂಧಿ ಅಂತ ಹೇಳ್ತೇವೆ. ಉದಾಹರಣೆ ಮುಖಾಂತರ ನಾವು ತಿಳಿದುಕೊಳ್ಳೋಣ. ಯಾವ ರೀತಿ ಅಂದರೆ, ಹೊಲ ಅಧಿಕ ಅನ್ನು ಹೊಲವನ್ನು, ಮೇಲಿನ ಸಂಧಿಕಾರವನ್ನು ನೀವು ಗಮನಿಸಿರಿ. ಈಗ ಹೊಲವನ್ನು ಎಂಬ ಪದದಲ್ಲಿ ವ ಎಂಬ ಅಕ್ಷರ ಏನಾಗಿದೆ, ಬಂದು ಸೇರಿಕೊಂಡಿದೆ, ಹೌದಲ್ಲ. ಹೊಲ ಅಧಿಕ ಅನ್ನು ಇದೆ, ಅಲ್ಲಿ ಹೊಲವನ್ನು ಅಂತ ಹೇಳ್ಬಿಡ್ತೀವಿ ನಾವು, ಹೌದಲ್ಲ. ಹೊಲ ಅನ್ನು ಅಂತ ಹೇಳುವುದಿಲ್ಲ ನಾವು, ಹೊಲವನ್ನು ಅಂತ ಹೇಳ್ತೇವೆ. ಅಲ್ಲಿ ಏನಾಗಿದೆ, ವ ಎಂಬ ಅಕ್ಷರ ಬಂದು ಸೇರಿಕೊಂಡಿದೆ, ಹೌದಲ್ಲ. ಇದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ಇದೆ ನೋಡಿ. ಹೊಳೆ ಅಧಿಕ ಅಲ್ಲಿ ಹೊಳೆಯಲ್ಲಿ, ಇಲ್ಲಿ ಹೊಳೆಯಲ್ಲಿ ಎಂಬ ಪದದಲ್ಲಿ ಯ ಎಂಬ ಅಕ್ಷರ ಏನು ಬಂದಿದೆ, ಬಂದು ಸೇರಿಕೊಂಡಿದೆ, ಹೌದಲ್ಲ. ಹೊಳೆ ಅಲ್ಲಿ ಅಂತ ಹೇಳುದಿಲ್ಲ ನಾವು, ಹೊಳೆಯಲ್ಲಿ ಅಂತ ಹೇಳ್ತೇವೆ, ಹೌದಲ್ಲ. ಹೀಗೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಯಕಾರ ಅಥವಾ ವಕಾರವು ಈ ಸ್ವರಗಳ ಮಧ್ಯೆ ಹೊಸದಾಗಿ ಸೇರಿದರೆ ಅದು ಆಗಮ ಸಂಧಿ ಅಂತ ಹೇಳ್ತೇವೆ. ಆ ನಿಯಮ ಹಾಗಾದ್ರೂ ಹೇಳಿದ್ರು ನಡೀತಿದೆ, ಈ ನಿಯಮ ಹೀಗಾದ್ರೂ, ಒಟ್ಟು ನಮ್ಗೆ ನಿಯಮ ಗೊತ್ತಿರಬೇಕಿಲ್ಲ ಮೊದಲು, ಹೌದಾ. ಇಲ್ಲಿ ಕೆಲವು ಉದಾಹರಣೆಗಳಿದಾವೆ ನೋಡಿ. ಇನ್ನು ಯಾವಂದರೆ, ತಂದೆ ಅಧಿಕ ಇಲ್ಲ ತಂದೆ ಇಲ್ಲ, ಶಾಲೆ ಅಧಿಕ ಅಲ್ಲಿ ಶಾಲೆಯಲ್ಲಿ, ಮಗು ಅಧಿಕ ಹೀಗೆ ಮಗುವಿಗೆ, ಮರ ಅಧಿಕ ಅನ್ನು ಮರವನ್ನು, ಹೊಲ ಅಧಿಕ ಅನ್ನು ಹೊಲವನ್ನು, ಹೊಳೆ ಅಧಿಕ ಅಲ್ಲಿ ಹೊಳೆಯಲ್ಲಿ ಅಂತ ನೋಡ್ತೇವೆ. ಮಾಸ್ತರ ಅಲ್ಲಿ ಉದಾಹರಣೆ ಒಳಗ ಯ ಮತ್ತು ವ ಕಾರಗಳಂತ ಹೇಳಿದ್ರಿ, ಮತ್ತು ಇಲ್ಲಿ ಉದಾಹರಣೆಯಲ್ಲಿ ಹೇಳ್ತಾ ವ ಮತ್ತು ಯ ಕಾರಗಳೇ ಭಾಳ ಹೇಳಕತ್ತೀರಿ. ಈ ಯ ಮತ್ತು ವ ಕಾರಗಳು ಎದಕ್ಕೆ ಬರಾಕತ್ತವ್ರಿ ಮಾಸ್ತರ ಅಂತ ನೀವು ಕೇಳಬಹುದು. ಇಲ್ಲಿ ಆಗಮ ಸಂಧಿಯಲ್ಲಿ ಎರಡು ಪ್ರಕಾರಗಳನ್ನು ನಾವು ನೋಡ್ತೇವೆ. ಒಂದು ಯಕಾರಾಗಮನ ಸಂಧಿ ಮತ್ತು ಇನ್ನೊಂದು ವಕಾರಾಗಮನ ಸಂಧಿ ಅಂತ ನೋಡ್ತೀವಿ ಆಗಮ ಸಂಧಿಯಲ್ಲಿ. ಅದಕ್ಕೆ ಯ ಮತ್ತು ವ ಬರಾಕತ್ತಾವು. ಯಕಾರಾಗಮನ ಸಂಧಿ ಮತ್ತು ವಕಾರಾಗಮನ ಸಂಧಿ ಅಂತ ನೋಡ್ತೀವಿ. ಯಕಾರಾಗಮನ ಸಂಧಿಯನ್ನು ನೋಡೋಣ. ಪೂರ್ವ ಪದದ ಅಂತ್ಯದಲ್ಲಿರುವ, ನೋಡಿ ನಿಯಮ ಮೊದಲು ನೆನಪನ್ನ ಇಟ್ಕೋಬೇಕು. ನೀವು ನಿಯಮಗಳನ್ನು ಮೊದಲು ಏನು ಮಾಡಬೇಕು, ನೆನಪಿನಲ್ಲಿ ಇಟ್ಕೋಬೇಕು. ಯಾವ ರೀತಿ ಅಂದರೆ ನೋಡಿ, ಪೂರ್ವ ಪದದ ಅಂತ್ಯದಲ್ಲಿರುವ ಆ, ಈ, ಎ, ಐ ಕಾರಗಳಿಗೆ ಏನು ಸ್ವರಪರವಾದರೆ, ನೋಡಿ ಅಲ್ಲಿ ಸ್ವರಪದವಾದರೆ ಅಲ್ಲಿ ಯಕಾರಾಗಮನವಾಗುತ್ತದೆ. ಆದ್ದರಿಂದ ಇದನ್ನು ನಾವು ಯಕಾರಾಗಮನ ಸಂಧಿ ಎನ್ನುತ್ತೇವೆ. ನೋಡಿ, ಪೂರ್ವ ಪದದಲ್ಲಿ ಏನಿರಬೇಕು, ಆ, ಈ, ಎ, ಐ ಕಾರಗಳಿಗೆ ಸ್ವರಪರವಾಗಬೇಕು. ಉತ್ತರ ಪದದ ಸ್ವರಪರವಾದರೆ ಅಲ್ಲಿ ಯಕಾರಾಗಮನವಾಗುತ್ತದೆ. ಆದ್ದರಿಂದ ನಾವು ಇದನ್ನು
ಯಕಾರಾಗಮನ ಸಂಧಿ ಅಂತ ಹೇಳ್ತೇವೆ. ಉದಾಹರಣೆಯ ಮುಖಾಂತರ ಹೋಗೋಣಂತೆ. ಆ ಎಂಬ ಉದಾಹರಣೆ ತಗೊಳ್ಳೋಣ. ಕಾ ಅಧಿಕ ಅದ ಕಾಯದೆ. ಇಲ್ಲಿ ಕಾ ಎಂಬ ಪೂರ್ವ ಪದ ಬಂದಿದೆ ಅಲ್ಲ, ಕಾದೊಳಗ ಆ ಎಂಬ ಏನಿದೆ ಅಕ್ಷರ ಇದೆ, ಹೌದಲ್ಲ? ಆ ಅಂತ ಅಕ್ಷರ ಇದೆಯಲ್ಲ, ಅಲ್ಲಿ ಏನಂತ ಹೇಳಿದೆ ನಾನು, ಆ ಈ ಎ ಐಕಾರಗಳಿಗೆ ಸ್ವರ ಪರವಾದರೆ, ಇಲ್ಲಿ ಸ್ವರ ಯಾವ್ದು ಪರವಾಗಿದೆ? ಅ ಎಂಬ ಸ್ವರ ಇದೆ, ಹೌದಲ್ಲ? ಅ ಎಂಬ ಸ್ವರಾಕ್ಷರವಿದೆ, ಅದು ಇದಕ್ಕೆ ಪರವಾಗಿದೆ. ಅದಕ್ಕೆ ಇಲ್ಲಿ ಏನಾಗಿದೆ? ಯಕಾರಾಗಮನವಾಗಿದೆ, ಹೌದಲ್ಲ? ಇದು ಕಾಯದೆ. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ಇದೆ ನೋಡಿ. ಕಾ ಅಧಿಕ ಉತ್ತ ಕಾಯುತ್ತ, ಹೌದಲ್ಲ? ಈ ಮುಖಾಂತರ ನೋಡೋಣ. ಈದೊಳಗೆ ಯಾವ್ಯಾವ ಇದಾವೆ ಅಂದರೆ ಗಿರಿ ಅನ್ನು ಗಿರಿಯನ್ನು, ಗಿರಿ ಅಧಿಕ ಅನ್ನು ಗಿರಿಯನ್ನು, ಕವಿ ಅಧಿಕ ಅನ್ನು ಕವಿಯನ್ನು, ಹಳ್ಳಿ ಅಧಿಕ ಅಲ್ಲಿ ಹಳ್ಳಿಯಲ್ಲಿ, ಹಳ್ಳಿ ಅಧಿಕ ಇಂದ ಹಳ್ಳಿಯಿಂದ, ಗಡಿಬಿಡಿ ಅಧಿಕ ಇಂದ ಗಡಿಬಿಡಿಯಿಂದ. ಇಲ್ಲೆಲ್ಲ ಈಗಳು ಬಂದಿದ್ದಾವೆ. ಈ ರಿ ವಿ ಳಿ ಳಿ ಡಿ ಅದರೊಳಗೆ ಎಲ್ಲ ಏನಾಗಿದ್ದಾವೆ? ಈ ಎಂಬ ಅಕ್ಷರ ಬಂದಿದೆ, ಹೌದಲ್ಲ? ಅದೇ ರೀತಿಯಾಗಿ ಇಲ್ಲಿ ಉತ್ತರ ಪದದಲ್ಲಿ ಏನು ಬಂದಿದ್ದಾವೆ? ಸ್ವರಾಕ್ಷರ ಯಾವುದು ಬಂದಿದೆ? ಆ ಮತ್ತು ಈ ಎಂಬ ಸ್ವರಾಕ್ಷರಗಳು ಬಂದಿದ್ದಾವೆ. ಅದಕ್ಕೆ ಇಲ್ಲಿ ಏನಾಗಿದೆ? ಯಕಾರಾಗಮವಾಗಿದೆ. ಅದೇ ರೀತಿಯಾಗಿ ನೋಡಿ, ಮತ್ತು ದೊಡ್ಡ ಈದೊಳಗ ರಾಜ್ಯಶ್ರೀ ಅಧಿಕ ಅನ್ನು ರಾಜ್ಯಶ್ರೀಯನ್ನು, ಸ್ತ್ರೀ ಅಧಿಕ ಇಂದ ಸ್ತ್ರೀಯಿಂದ, ಮೀ ಅಧಿಕ ಅಲು ಮೀಯಲು, ಹೀಗೆ ದೊಡ್ಡ ಈ ಒಳಗೆ ನಾವು ಇಲ್ಲಿ ನೋಡಬಹುದು. ಅದೇ ರೀತಿಯಾಗಿ ಎ ಎಂಬ ಅಕ್ಷರದಲ್ಲಿ ನೋಡೋಣ. ಮನೆ ಅಧಿಕ ಅನ್ನು ಮನೆಯನ್ನು, ಅತ್ತೆ ಅಧಿಕ ಅನ್ನು ಅತ್ತೆಯನ್ನು, ಕತ್ತೆ ಅಧಿಕ ಅನ್ನು ಕತ್ತೆಯನ್ನು, ಕೆರೆ ಅಧಿಕ ಅನ್ನು ಕೆರೆಯನ್ನು, ಹೀಗೆ ದೊಡ್ಡ ಎ ಒಳಗೆ ಏನಿದಾವೆ? ಹೌದಲ್ಲ? ದೊಡ್ಡ ಎ ಒಳಗ ಬೇ ಅಧಿಕ ಈಸು ಬೇಯಿಸು, ಮೇ ಅಧಿಕ ಈಸು ಮೇಯಿಸು. ಐ ಒಳಗ ನೋಡೋಣ. ಐ ಒಳಗ ಕೈ ಅಧಿಕ ಅನ್ನು ಕೈಯನ್ನು, ಮೈ ಅಧಿಕ ಅಲ್ಲಿ ಮೈಯಲ್ಲಿ, ಮೈ ಅಧಿಕ ಇಂದ ಮೈಯಿಂದ. ಇವೆಲ್ಲವುಗಳು ಯಕಾರಾಗಮನ ಸಂಧಿಗೆ ಉದಾಹರಣೆಗಳಾಗಿವೆ. ವಕಾರಾಗಮನ ಸಂಧಿ. ಪೂರ್ವ ಪದದ ಅಂತ್ಯದಲ್ಲಿರುವ ಉ ಉ ರು ಓ ಕಾರಗಳಿಗೆ ಸ್ವರ ಪರವಾದರೆ ಅಲ್ಲಿ ವಕಾರಾಗಮನವಾಗುತ್ತದೆ. ಆದ್ದರಿಂದ ಇದನ್ನು ವಕಾರಾಗಮನ ಸಂಧಿ ಅಂತ ಹೇಳ್ತೇವೆ. ಯಕಾರಾಗಮನ ಸಂಧಿಯಲ್ಲಿ ಏನಿತ್ತು? ಪೂರ್ವ ಪದದ ಅಂತ್ಯದಲ್ಲಿರುವಂತಹ ಆ ಈ ಎ ಐ ಕಾರಗಳಿಗೆ ಯಾವುದು ಸ್ವರ ಪರವಾದರೆ ಅಲ್ಲಿ ಯಕಾರಾಗಮನವಾಗುತ್ತಿತ್ತು. ಇಲ್ಲಿ ಏನಾಗಿದೆ? ಉ ಉ ರು ಓ ಕಾರಗಳಿಗೆ ಸ್ವರಪರವಾದರೆ ಇಲ್ಲಿ ವಕಾರಾಗಮನವಾಗುತ್ತದೆ, ಅದಲ್ಲ? ಉದಾಹರಣೆಗಳ ಮುಖಾಂತರ ಹೋಗೋಣಂತೆ. ಇಲ್ಲಿ ಉ ಅಂತ ಬಂದಿದೆ. ಹೂವಿನಲ್ಲಿ ಬಂದಂತಹ ಉದಾಹರಣೆ ಯಾವ್ಯಾವ ಅಂದರೆ ಗುರು ಅಧಿಕ ಅನ್ನು ಗುರುವನ್ನು, ಗುರು ರು ಒಳಗ ಹೂ ಐತಲ್ಲಲ್ಲಿ, ಆ ಹೂ ಒಳಗ ಅದರ ಉತ್ತರ ಪದದಲ್ಲಿ ಏನು ಬಂದಿದೆ? ಸ್ವರಾಕ್ಷರ ಬಂದಿದೆ. ಯಾವುದು? ಅ ಎಂಬ ಸ್ವರಾಕ್ಷರ ಬಂದಿದೆ. ಅದಕ್ಕಿಲ್ಲಿ ವ ಎಂಬ ಏನಾಗಿದೆ? ವಕಾರಾಗಮನವಾಗಿದೆ, ಹೌದಲ್ಲ? ಅದೇ ರೀತಿಯಾಗಿ ಇನ್ನೂ ಕೂಡ ಉದಾಹರಣೆಗಳಿದಾವೆ ನೋಡಿ. ಶತ್ರು ಅಧಿಕವನ್ನು ಶತ್ರುವನ್ನು, ಮನ ಅಧಿಕ ಅನ್ನು ಮನವನ್ನು, ಇನ್ನು ದೊಡ್ಡ ಒಳಗ ಹೂ ಅಧಿಕ ಅನ್ನು ಹೂವನ್ನು, ಹೂ ಅಧಿಕ ಹೂವು, ಪೂ ಅಧಿಕ ಇನ್ನ ಪೂವಿನ. ದೊಡ್ಡ ರೂಢ ಒಳಗೆ ಏನೇನಿದಾವೆ ಅಂದರೆ ಮಾತೃ ಅಧಿಕವನ್ನು ಮಾತೃವನ್ನು, ಪಿತೃ ಅಧಿಕ ಅನ್ನು ಪಿತೃವನ್ನು, ಭಾತೃ ಅಧಿಕ ಅನ್ನು ಭಾತೃವನ್ನು. ಓ ಒಳಗೆ ನೋಡ್ರಿ, ದೊಡ್ಡ ಒಳಗೆ ಗೋ ಅಧಿಕ ಇಂದ ಗೋವಿಂದ, ಗೋ ಅಧಿಕ ಅನ್ನು ಗೋವನ್ನು ಅಂತ ಹೇಳ್ತೇವೆ, ಹೌದಲ್ಲ? ಇವೆಲ್ಲವುಗಳು ಒಂದು ಯಕಾರಾಗಮನ ಸಂಧಿಗೆ ಉದಾಹರಣೆಗಳಾಗಿದ್ದಾವೆ. ಅದೇ ರೀತಿಯಾಗಿ ನಾವು ಓಕಾರದ ಮುಂದೆ ಸ್ವರ ಬಂದಾಗ ವಕಾರಾಗಮನ ಬದಲು ಕೆಲವು ಕಡೆ ಯಕಾರಾಗಮನವಾಗುತ್ತದೆ ನೋಡಿ. ಓಕಾರದ ಮುಂದೆ ಸ್ವರ ಬಂದಾಗ ಅಲ್ಲಿ ವಕಾರಾಗಮನವಾಗಬಹುದು, ಕೆಲವು ಕಡೆ ಏನಾಗ್ತೈತಿ? ಯಕಾರಾಗಮನ ಕೂಡ ಆಗುತ್ತದೆ. ಯಾವ ರೀತಿ ಅಂದರೆ ಉದಾಹರಣೆಗೆ ಗೋ ಅಧಿಕ ಅನ್ನು ಗೋವನ್ನು, ಇಲ್ಲಿ ಏನಾಗಿದೆ? ವಕಾರಾಗಮನ ಆಗಿದೆ. ಅದೇ ರೀತಿಯಾಗಿ ನೋ ಅಧಿಕ ಅಲು ನೋಯಲು ಯಕಾರಾಗಮನವಾಗಿದೆ. ನೋ ಅಧಿಕ ಅಲು ನೋವಲು ಅಂತ ಹೇಳಕ್ ಆಗುದಿಲ್ಲ, ಅಲ್ಲಿ ನೋಯಲುನೆ ಅಂತ ಹೇಳ್ಬೇಕು. ಯಾಕಂದ್ರೆ ಅಲ್ಲಿ ನಿಯಮಗಳಿದಾವೆ, ಅದು ಯಕಾರಾಗಮನವಾಗಿದೆ. ಇಲ್ಲಿ ಅಕಾರದ ಮುಂದೆ ಅಕಾರವೇ ಬಂದಾಗ ವಕಾರಾಗಮನವಾಗುವುದು. ಹೇಗೆ? ಉದಾಹರಣೆ ಮುಖಾಂತರ ನೋಡೋಣ. ನೆಲ ಅಧಿಕ ಅನ್ನು ನೆಲವನ್ನು, ಇಲ್ಲಿ ಏನಾಗಿದೆ? ಲ ಅ ಬಂದಿದೆ ಅಲ್ಲ, ಲ ಒಳಗೆ ಆನೆ ಮತ್ತು ಇಲ್ಲಿನೂ ಆನೆ ಇದೆ, ಹೌದಲ್ಲ? ಪೂರ್ವ ಪದನು ಆನೆ, ಉತ್ತರ ಪದನು ಆನೆ ಆಗಿದೆ. ಅದಕ್ಕೆ ನೆಲವನ್ನು. ಮನ ಅಧಿಕ ಅನ್ನು ಮನವನ್ನು, ಕುಲ ಅಧಿಕ ಅನ್ನು ಕುಲವನ್ನು, ಹೀಗೆ ನಾವು ಇಲ್ಲಿ ನೋಡಬಹುದು. ಈ ಎನ್ನುವ ಪದದ ಮುಂದೆ ಉ ಎ ಓ ಗಳು ಬಂದರೆ ಯಕಾರಾಗಮನ ಅಥವಾ ವಕಾರಾಗಮನ ಯಾವುದಾದರೂ ಒಂದು ಆಗಬಹುದು ನೋಡಿ. ಈ ಎನ್ನುವ ಪದದ ಮುಂದೆ ಓ ಗಳು ಬಂದರೆ ಯಕಾರಾಗಮನರ ಆಗ್ಬೋದು ಅಥವಾ ವಕಾರಾಗಮನವರ ಆಗ್ಬೋದು. ಹಾಗೆ ಉದಾಹರಣೆ ಮುಖಾಂತರ ನೋಡೋಣ.
ಈ ಅಧಿಕ ಉದಾ, ಈ ಯುದಕ, ಈ ಉದಕ ಅಂತ ಹೇಳ್ಬೋದು. ಈ ಅಧಿಕ ಊಟ, ಈ ಊಟ, ಈ ಊಟ ಅಂತ ಹೇಳ್ಬೋದು. ಈ ಅಧಿಕ ಒಂಟೆ, ಈ ಒಂಟೆ, ಈ ಒಂಟೆ ಅಂತ ಹೇಳ್ಬೋದು. ಈ ಅಧಿಕ ಒಲೆ, ಈ ಒಲೆ, ಈ ಒಲೆ ಅಂತ ಹೇಳ್ಬೋದು. ಈ ಅಧಿಕ ಉಂಗುರ, ಈ ಉಂಗುರ, ಈ ಉಂಗುರ ಅಂತ ನಾವು ಇಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ಸಂಧಿ ಮಾಡದೆ ಈ ಉದಕ, ಈ ಉಂಗುರ, ಈ ಊಟ, ಈ ಒಂಟೆ, ಈ ಒಲೆ ಎಂದು ಕೂಡ ನಾವು ಏನು ಮಾಡ್ಬೋದು, ಇಲ್ಲಿ ಹೇಳಬಹುದಾಗಿದೆ. ಆದೇಶ ಸಂಧಿ. ಆದೇಶವೆಂದರೆ ವೈರಿಯಂತೆ ಒಂದು ವರ್ಣವನ್ನು ಹೊಡೆದು ಹಾಕಿ ಅದರ ಸ್ಥಾನದಲ್ಲಿ ಇನ್ನೊಂದು ವರ್ಣ ಬಂದು ನಿಲ್ಲುವುದಾಗಿದೆ. ಸಂಧಿಕ್ರಿಯೆ ಆಗುವಾಗ ಉತ್ತರ ಪದದ ಆದಿಯಲ್ಲಿರುವ ವ್ಯಂಜನದ ಬದಲಿಗೆ ಬೇರೊಂದು ವ್ಯಂಜನ ಬಂದು ಸೇರುವುದೇ ಆದೇಶ ಸಂಧಿ. ಕತಪಗಳಿಗೆ ಗದಬಗಳು ಕೆಲವೊಮ್ಮೆ ಏನಾಗ್ತವೆ, ಪಭಮಗಳ ಬದಲಿಗೆ ವಕಾರ ಆದೇಶವಾಗಿ ಬರುತ್ತದೆ. ಇಲ್ಲಿ ಆದೇಶ ಸಂಧಿಯನ್ನು ನಾವು ಗದಬಾದೇಶ ಸಂಧಿ ಕೂಡ ಕರಿಬಹುದು, ಹೌದಲ್ಲ. ನಾವು ಗದಬಾದೇಶ ಸಂಧಿ ಅಂತೂ ಕೂಡ ಕರಿಬಹುದು. ಇಲ್ಲಿ ಉದಾಹರಣೆಯನ್ನ ನೋಡೋಣ, ಯಾವ ರೀತಿ ಇದಾವೆ ಆದೇಶ ಸಂಧಿಯ ಉದಾಹರಣೆಗಳು ನೋಡ್ರಿ. ಇಲ್ಲಿ ಕೋಪ ಅಧಿಕ ಕೊಂಡು ಕೋಪಗೊಂಡು, ಕೋಪ ಅಧಿಕ ಕೊಂಡು ಕೋಪಗೊಂಡು. ಮೇಲಿನ ಸಂಧಿ ಕಾರ್ಯವನ್ನು ಗಮನಿಸಿರಿ. ಕೋಪಗೊಂಡು ಎಂಬ ಪದದಲ್ಲಿ ಕ ಏನಾಗಿದೆ, ಕ ಅಂದ್ರೆ ಅಲ್ಲಿ ಏನಿತ್ತು, ಕತಪಗಳಿಗೆ ಗದಬಗಳು ಬರ್ತಿರ್ತಾವ, ಹೌದಲ್ಲ. ಇಲ್ಲಿ ಕ ಅಂದ್ರೆ ಕೋ ಅಂತ ಬಂದಿದೆಲ್ಲ, ಇಲ್ಲಿ ಕೋ ಅಂತ ಬಂದಿದೆ. ಆ ಅಕ್ಷರ ಬದಲಿಗೆ ಏನಾಗಿದೆ, ಇಲ್ಲಿ ಗದ ಅಕ್ಷರ ಗೋ ಆಗಿದೆ, ಅಂದ್ರೆ ಗೋ ಅಕ್ಷರ ಬಂದಿದೆ. ಕೋಪ ಗೊಂಡು, ಇಲ್ಲಿ ಕೋಪ ಕೊಂಡು ಆಗಿದೆ, ಇಲ್ಲಿ ಕೋಪಗೊಂಡು ಆಗಿದೆ, ಹೌದಲ್ಲ. ಇನ್ನೊಂದು ಉದಾಹರಣೆ ಇದೆ ನೋಡಿ, ಮೈ ಅಧಿಕ ತೊಳೆ ಮೈದೊಳೆ. ಇಲ್ಲಿ ಮೈದೊಳೆ ಎಂಬ ಪದದಲ್ಲಿ ಗದಬ ಗದಬ ಅಂತ ನೋಡಿದಲ್ಲ ಅಲ್ಲಿ, ಹೌದಲ್ಲ. ಅಲ್ಲಿ ಗದಬ ಅಕ್ಷರಗಳನ್ನ ನೋಡಿದೇವಲ್ಲ, ಕತಪಗಳಿಗೆ ಗದಬಗಳು ಬರ್ತಿರ್ತಾವಲ್ಲ. ಇದೇ ರೀತಿಯಾಗಿ ಇಲ್ಲಿನೂ ಕೂಡ ಏನಾಗಿದೆ, ಕತಪಗಳಿಗೆ ಗದಬಗಳು ಬಂದಿರ್ತವೆ. ಇಲ್ಲಿ ನೋಡಿ, ತ ಅಂದ್ರೆ ತೋ ಆಗಿದೆ, ಇಲ್ಲಿ ತೋ ಇದೆಯಲ್ಲ, ಈ ತೋಕ ದೋ ಎಂಬ ಅಕ್ಷರ ಬಂದಿದೆ. ಏನು, ತೋಕ ದೋ ಎಂಬ ಅಕ್ಷರ ಬಂದಿದೆ, ಹೌದಲ್ಲ. ಮೈ ತೊಳೆ ಮೈದೊಳೆ ಆಗಿ ಬಂದಿದೆ. ಇದೇ ರೀತಿಯಾಗಿ ಇನ್ನು ಕ ಮತ್ತು ಗ ಎಂಬ ಅಕ್ಷರದ ನಡುವೆ ಆದಂತಹ ಸಂಧಿ ಕ್ರಿಯೆಗಳನ್ನು ಕೂಡ ನಾವಿಲ್ಲಿ ಏನು ಮಾಡೋಣ, ನೋಡೋಣ. ಯಾವ ರೀತಿ ಇದಾವೆ ಸಂಧಿ ಕ್ರಿಯೆಗಳು ಒಂದೊಂದಾಗಿ ಇಲ್ಲಿ ನೋಡೋಣ. ರನ್ನ ಅಧಿಕ ಕನ್ನಡಿ ರನ್ನಗನ್ನಡಿ. ಹಣೆ ಅಧಿಕ ಕಣ್ಣು ಹಣೆಗಣ್ಣು. ಕೈ ಅಧಿಕ ಕಡಗ ಕೈಗಡಗ. ಮಳೆ ಅಧಿಕ ಕಾಲ ಮಳೆಗಾಲ. ಕುಡು ಅಧಿಕ ಕೋಲು ಕುಡುಗೋಲು. ಹೊಸ ಅಧಿಕ ಕನ್ನಡ ಹೊಸಗನ್ನಡ. ಹಂದರ ಅಧಿಕ ಕಂಬ ಹಂದರಗಂಬ. ಹುಲ್ಲು ಅಧಿಕ ಕಾವಲು ಹುಲ್ಲುಗಾವಲು ಅಂತ ಕ ಮತ್ತು ಗ ನಡುವೆ ನಡೆದಂತಹ ಸಂಧಿ ಕಾರ್ಯವನ್ನು ಇಲ್ಲಿ ಗಮನಿಸಿದ್ದೇವೆ. ಮತ್ತು ತ ಮತ್ತು ದ ನಡುವಿನ ಸಂಧಿ ಕಾರ್ಯ ಕೂಡ ನಾವು ಗಮನಿಸೋಣ. ಯಾವ ರೀತಿ ಅಂದರೆ, ಬೆಟ್ಟ ಅಧಿಕ ತಾವರೆ ಬೆಟ್ಟದಾವರೆ. ಕೆಳ ಅಧಿಕ ತುಟಿ ಕೆಳದುಟಿ. ಕೈ ಅಧಿಕ ತೋಟ ಕೈದೋಟ. ಹೂ ಅಧಿಕ ತೋಟ ಹೂದೋಟ. ಮೈ ಅಧಿಕ ತೊಳೆ ಮೈದೊಳೆ. ಮೈ ಅಧಿಕ ತುಂಬಿ ಮೈದುಂಬಿ. ಮತ್ತು ಪ ಮತ್ತು ಬ ನಡುವೆ ನಡೆದಂತಹ ಸಂಧಿ ಕಾರ್ಯ ಕೂಡ ನಾವು ಗಮನಿಸೋಣ. ಕಣ ಅಧಿಕ ಪಣಿ ಕಂಬಣಿ. ಬೆಣ್ಣ ಅಧಿಕ ಪತ್ತು ಬೆಂಬತ್ತು. ಹೂ ಅಧಿಕ ಪುಟ್ಟಿ ಹೂಬುಟ್ಟಿ ಅಂತ ಕೂಡ ಇಲ್ಲಿ ನೋಡ್ತೇವೆ. ಉತ್ತರ ಪದದ ಆದಿಯಲ್ಲಿರುವ ಪಭಮಗಳ ಸ್ಥಾನಗಳಲ್ಲಿ ವಕಾರ ಆದೇಶವಾಗಿ ಬರುತ್ತದೆ ಅಂತ ಅಲ್ಲಿ ಕೂಡ ನೋಡಿದ್ದೇವೆ, ಇಲ್ಲಿ ಕೂಡ ಬಂದಿದೆ. ಇಲ್ಲಿ ಉದಾಹರಣೆಗೆ ನೋಡಿದ್ರೆ ಪ ಮತ್ತು ವ ನಡುವೆ ನಡೆದಂತಹ ಸಂಧಿ ಕಾರ್ಯವನ್ನ ನೋಡೋಣ. ನೊರೆ ಅಧಿಕ ಪಾಲು ನೊರೆ ವಾಲು ಅಂತ ನೋಡ್ತೇವೆ. ಕೆನೆ ಅಧಿಕ ಪಾಲು ಕೆನೆ ವಾಲು ಅಂತ ನೋಡ್ತೇವೆ. ಎಳ ಅಧಿಕ ಪೇರು ಎಳವೆರೆ ಅಂತ ನೋಡಬಹುದು. ಅದೇ ರೀತಿಯಾಗಿ ಬ ಮತ್ತು ವ ನಡುವೆ ನಡೆದಂತಹ ಸಂಧಿ ಕಾರ್ಯ ಯಾವುದಿದೆ ಅಂದ್ರೆ, ನೆರೆ ಅಧಿಕ ಬೀದಿ ನೆರೆ ಬೀದಿ. ಕಡು ಅಧಿಕ ಬಳ್ಳಿ ಕಡುವಳ್ಳಿ. ಎಳ ಅಧಿಕ ಬಳ್ಳಿ ಎಳವಳ್ಳಿ ಅಂತ ನೋಡ್ತೇವೆ. ಅದೇ ರೀತಿಯಾಗಿ ಮ ಮತ್ತು ವ ನಡುವೆ ನಡೆದಂತಹ ಸಂಧಿ ಕಾರ್ಯ ಕೂಡ ಗಮನಿಸೋಣ. ಪಳ ಅಧಿಕ ಮಾನಸ ಪಳವಾನಸ. ನಾಲ್ಕು ಅಧಿಕ ಮಡಿ ನಾಲ್ವಡಿ. ನೆಲ ಅಧಿಕ ಮನೆ ನೆಲೆವನೆ. ನೆಲೆ ಅಧಿಕ ಮನೆ ನೆಲೆವನೆ. ಮೆಲ್ಲ ಅಧಿಕ ಮಾತು ಮೇಲ್ಬಾತು ಅಂತ ಇಲ್ಲಿ ನಾವು ನೋಡಬಹುದಾಗಿದೆ. ಉತ್ತರ ಪದದ ಆದಿಯಲ್ಲಿರುವ ಸಕಾರಕ್ಕೆ ಸಾಮಾನ್ಯವಾಗಿ ಕೆಲವು ಕಡೆ ಚಕಾರವು ಕೆಲವು ಕಡೆ ಜಕಾರವು ಕೆಲವು ಕಡೆ ಛಕಾರವು ಆದೇಶವಾಗಿ ಬರುತ್ತದೆ. ಆದರೆ ಪೂರ್ಣ ಪದದ ಕೊನೆಯಲ್ಲಿ ಯಳಗಳು ಇರಬಾರದು. ಹೌದಾ? ಉದಾಹರಣೆ ಮುಖಾಂತರ ಹೋಗೋಣಂತೆ. ಇಲ್ಲಿ ಉದಾಹರಣೆಗೆ ಇನ್ ಅಧಿಕ ಸರ ಇಂಚರ ಅಂತ ಹೇಳ್ತೇವೆ. ನುಣ್ ಅಧಿಕ ಸರ ನುಚ್ಚರ ಅಂತ ಹೇಳ್ತೇವೆ. ಇರ್ ಅಧಿಕ ನಾಸಿರ
ಇರ್ಚಾಸಿರ, ನೂರ್ ಅಧಿಕ ನಾಸಿರ ನುರ್ಚಾಸಿರ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಮುನ್ ಅಧಿಕ ಸೊರಗು, ಮುನ್ ಜೊರಗು ಅಂತ ಹೇಳ್ತೀವಿ. ತಣ್ಣ ಅಧಿಕ ಸೊಡಲು, ತಂಜೊಡಲು ಅಂತ ಹೇಳ್ತೇವೆ. ಎಲ್ಲವುಗಳನ್ನು ನಾವು ಏನು ಮಾಡಿದ್ದೇವೆ, ಈ ಒಂದು ಆದೇಶ ಸಂಧಿಯಲ್ಲಿ ನೋಡಿದ್ದೇವೆ. ಪ್ರಕೃತಿ ಭಾವ. ಸ್ವರದ ಮುಂದೆ ಸ್ವರ ಬಂದರೂ ಕೆಲವು ಕಡೆಗಳಲ್ಲಿ ಲೋಪ, ಆಗಮ ಮೊದಲಾದ ಸಂಧಿ ಕಾರ್ಯಗಳಾಗದೆ ಇದ್ದ ಹಾಗೆ ಇರುವುದಕ್ಕೆ ಪ್ರಕೃತಿ ಭಾವವೆನ್ನುವರು. ಉದಾಹರಣೆ ಮುಖಾಂತರ ನೋಡೋಣ. ಅಣ್ಣ ಅಧಿಕ ಅಲ್ಲಿ ನೋಡು, ಅಣ್ಣ ಅಲ್ಲಿ ನೋಡುನಂತೆ ನಾವು ಹೇಳಬೇಕಾಗುತ್ತೆ. ಯಾಕಂದರೆ ಇದನ್ನು ಕೂಡಿಸಿ ಬರೋಕ್ಕೆ ಆಗೋದಿಲ್ಲ. ಓಹೋ ಅಧಿಕ ಅವನೇನು, ಓಹೋ ಅವನೇನು, ಆ ಅಧಿಕ ಅಂಗಡಿ, ಆ ಅಂಗಡಿನೇ ಅಂತ ನಾವೆಲ್ಲ ಇದೇ ರೀತಿಯಾಗಿ ನಾವು ಇಲ್ಲಿ ಶಬ್ದಗಳನ್ನು, ಈ ಪದಗಳನ್ನು ನಾವು ಕೂಡಿಸಿ ಬರೆಯೋಕ್ಕಾಗೋದಿಲ್ಲ. ಹೌದಾ? ಮತ್ತೆ ಸ್ವರದ ಮುಂದೆ ಸ್ವರ ಬಂದಾಗ ಲೋಪ ಅಥವಾ ಆಗಮ ಸಂಧಿ ಆಗಬೇಕು. ಆದರೆ ಸಂಧಿ ಆಗದೆ ಇದ್ದ ಹಾಗೆ ಇರುವುದಕ್ಕೆ ನಾವೇನುತ್ತೇವೆ, ಪ್ರಕೃತಿ ಭಾವವೆನ್ನುತ್ತೇವೆ. ಪ್ರಕೃತಿ ಭಾವ ಬರುವ ಸಂದರ್ಭಗಳು ಯಾವ್ಯಾವಿದಾವಂದರೆ ಉದಾಹರಣೆ ಮೂಲಕ ನಾವು ಕೂಡ ನೋಡ್ಬೋದು. ಆದರೆ ಪ್ಲುತ್ವ ಸ್ವರಗಳ ಸಂಬೋಧನೆಯಲ್ಲಿ ಬರುವ ಸ್ವರ ಮುಂದೆ ಸ್ವರ ಬಂದರೆ ಸಂಧಿ ಕಾರ್ಯ ಮಾಡಬಾರ್ದು. ಹೌದಾ? ಯಾವ ನೋಡೋಣ ಉದಾಹರಣೆಯಲ್ಲಿ. ಅಣ್ಣ ಅಧಿಕ ಇಲ್ಲಿ ಬಾ, ಅಣ್ಣ ಇಲ್ಲಿ ಬಾ. ರಾಮ ಇತ್ತ ನೋಡು, ರಾಮ ಇತ್ತ ನೋಡು ಅಂತ ಹೇಳಬೇಕಾಗುತ್ತೆ. ಹೌದಲ್ಲ? ರಾಮ ಅಧಿಕ ಇತ್ತ ನೋಡು, ರಾಮ ಇತ್ತ ನೋಡು. ದೇವರೇ ಅಧಿಕ ಉದ್ಧರಿಸು, ದೇವರೇ ಉದ್ಧರಿಸು ಅಂತ ಹೇಳ್ತೀವ. ಇಲ್ಲಿ ನೋಡಿ, ಅಣ್ಣ ಕುಡಿಸಿ ಬರೆಯೋಕ್ಕಾಗೋದಿಲ್ಲ. ಹೌದಲ್ಲ? ಅಣ್ಣ ಇಲ್ಲಿ ಬಾ ಕುಡಿಸಿ ಬರೆಯೋಕ್ಕಾಗೋದಿಲ್ಲ. ಅಣ್ಣಿ ಇಲ್ಲಿ ಬಾ ಅಂತ ಆಗೋದಿಲ್ಲ. ರಾಮ ಇತ್ತ ನೋಡು ಇದೆ, ರಮಿತ್ತಿ ನೋಡು ಅಂತಕ್ಕಾಗೋದಿಲ್ಲ. ಹೌದಲ್ಲ? ಅದಕ್ಕೆ ನಾವು ಇದು ಹೇಗಿರ್ತವೆ ಹಾಗೆ ಬಿಟ್ಟು ಬಿಡಬೇಕು. ಇಲ್ಲಿ ಸಂಧಿ ಕಾರ್ಯಗಳನ್ನು ನಾವು ಮಾಡಬಾರ್ದು. ಭಾವಸೂಚಕ ಕಾವ್ಯಗಳಾದಂತಹ ಅಹಹ, ಅಬ್ಬ, ಅಯ್ಯೋ, ಅಕಟ, ಓಹೋ, ಛೇ ಇತ್ಯಾದಿ ಶಬ್ದಗಳ ಮುಂದೆ ಸ್ವರ ಪರವಾದಾಗ ಸಂಧಿ ಕಾರ್ಯಗಳಾಗುವುದಿಲ್ಲ. ಹೌದು, ಹೆಂಗಿರ್ತಾವೆ ಹಾಗೆ ಬಿಟ್ಟು ಬಿಡ್ಬೇಕು ನಾವು. ಹೌದಲ್ಲ? ಹೇಗೆ ನೋಡೋಣ. ಛೇ ಅಧಿಕ ಅವನೆಲ್ಲಿ, ಛೇ ಅವನೆಲ್ಲಿನೇ ಅಂತ ಬರಿಬೋದು ನಾವು. ಅಯ್ಯೋ ಅಧಿಕ ಅವರಿಗೇನಾಯಿತು, ಅಯ್ಯೋ ಅವರಿಗೇನಾಯಿತು ಅಂತಲೇ ನಾವು ಬರಿಬಹುದು. ಹೌದಲ್ಲ? ಅಪ್ಪ ಅದು ಹಾವೇ, ಅಬ್ಬ ಅದು ಹಾವೇ. ಓಹೋ ಅವನೇನು, ಓಹೋ ಅಧಿಕ ಅವನೇನು, ಓಹೋ ಅವನೇನು. ಆಹಾ ಅಧಿಕ ಎಷ್ಟು ಸುಂದರ, ಆಹಾ ಎಷ್ಟು ಸುಂದರ. ಇದನ್ನು ನಾವು ಸಂಧಿ ಮಾಡೋಕ್ಕಾಗೋದಿಲ್ಲ. ಹೌದಲ್ಲ? ಇಲ್ಲಿ ಆ ಎಂಬ ಶಬ್ದದ ಮುಂದೆ, ಇಲ್ಲಿ ಆ ಎಂಬ ಶಬ್ದದ ಮುಂದೆ ಅ, ಆ, ಐ, ಔ ಸ್ವರಗಳು ಬಂದರೆ ಸಂಧಿ ಮಾಡಬಾರದು. ಹೇಗೆ? ಉದಾಹರಣೆಗೆ ನೋಡಿ. ಇಲ್ಲಿ ಆ ಅಧಿಕ ಔದಾರ್ಯ, ಆ ಔದಾರ್ಯನೇ ಅಂತ ಬರಿತೇವೆ ನಾವು. ಆ ಅಧಿಕ ಅಂಗಡಿ, ಆ ಅಂಗಡಿ. ಆ ಅಧಿಕ ಆಕಳು, ಆ ಆಕಳು. ಆ ಅಧಿಕ ಐಶ್ವರ್ಯ, ಆ ಐಶ್ವರ್ಯನಂತೆ ಬರಿಬೋದು ನಾವು. ಹೌದಲ್ಲ? ಹೀಗೆ ನಾವು ಪ್ರಕೃತಿ ಭಾವಗಳನ್ನು ಕೂಡ ನೋಡಿದ್ದೇವೆ. ಈಗ ಕೆಲವು ಸಂಧಿಗಳನ್ನು ಕೂಡ ನಿಮಗೆ ನಡೀತೀನಿ. ಆ ಸಂಧಿಗಳನ್ನು ಮನೆಯಲ್ಲಿ ಏನು ಮಾಡಿ ಬಿಡಿಸಿ, ಆ ಸಂಧಿ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಮನೆಯಲ್ಲಿ ಏನು ಮಾಡಿ ಅಭ್ಯಾಸಗಳನ್ನು ಮಾಡಿ. ನಿಮಿಷವಾಗಿದೆ, ದಿನವೆಲ್ಲ, ನಿಲ್ಮನೆಯನ್ನು, ಸಂದೇಹವಿಲ್ಲ, ಕಥನವಿದೆ, ಮಿಗಿಲಾಗಿ, ಚರಿತ್ರೆ ಇದೆ, ಹೆಸರಾಗಿದೆ, ತಲೆ ಎತ್ತಿ, ಮುಚ್ಚಿಟ್ಟು, ಬಾನಿನಡೆ, ಪೂರ್ತಿಯಾಗು, ಹಳ್ಳವೊಂದು, ತಾಸಾಗಿದೆ, ಊರಿಂದ, ಸವಿಗನ್ನಡ, ಮರವನ್ನು, ನಾವೆಲ್ಲ, ದಾರಿಯಲ್ಲಿ, ಒಂದೊಂದು, ಅವನೊಬ್ಬ, ಹಳ್ಳಿಯಲ್ಲಿ, ಸ್ವಾರಸ್ಯವಿಲ್ಲ, ಚರ್ಮ ದೊಗಲು, ಮೇಲ್ವಾತು, ಹಪ್ಪಳದಂತೆ, ತುದಿಗಾಲಲ್ಲಿ ಕಂಬನಿ. ಇವೆಲ್ಲಗಳನ್ನು ಏನು ಮಾಡಬೇಕು ನೀವು ಮನೆಯಲ್ಲಿ ಇದನ್ನು ಬಿಡಿಸಿ ಈ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ನೀವೇನು ಮಾಡಬೇಕು, ಇದು ಅಭ್ಯಾಸಗಳನ್ನು ಮನೆಯಲ್ಲಿ ಮಾಡಬೇಕು. ಹಾಗೂ ನನಗೆ ಕಮೆಂಟ್ ಮುಖಾಂತರನೂ ಇವೆಲ್ಲಗಳನ್ನು ತಿಳಿಸ್ಬೋದು. ಇವೆಲ್ಲಗಳಂದರೆ ಯಾವುದೋ ಒಂದು 4 ಅಕ್ಷರಗಳನ್ನು ತಗೊಂಡು ನೀವೇನು ಮಾಡಿ ಹೇಳ್ಬೋದು. ನೀವು ಕಮೆಂಟ್ ಮುಖಾಂತರ ನನಗೂ ಏನು ಮಾಡ್ಬೋದು, ಈ ಒಂದು ನನಗೆ ತಿಳಿಸಬಹುದು. ಈ ಒಂದು ಸಂಧಿ ಕಾರ್ಯ ಯಾವುದಾಗಿದೆ, ಬಿಡಿಸಿ ಯಾವ ಸಂಧಿ ಇದೆ ಅಂತ ಕೂಡ ನನಗೆ ಹೇಳ್ಬೋದು. ಎಲ್ಲರೂ ಈ ಒಂದು ವಿಡಿಯೋನ ಪೂರ್ಣ ರೀತಿಯಾಗಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಹೇಗೆ ಅನ್ನಿಸ್ತು ಅನ್ನೋದು ಕೂಡ ಏನು ಮಾಡಿ ನೀವು ಕಮೆಂಟ್ ಮುಖಾಂತರ ಈ ಒಂದು ಚಾನಲ್ನ ಬಗ್ಗೆ, ಈ ಒಂದು ವಿಡಿಯೋ ಬಗ್ಗೆ ಏನು ಮಾಡಿ ಕಮೆಂಟ್ ಮಾಡ್ಬೋದು. ಹೇಗೆ ಅನ್ನಿಸ್ತು ನಿಮಗೆ ಈ ಒಂದು ವಿಡಿಯೋ ಸಂಧಿಗಳ ಬಗ್ಗೆ. ಇನ್ನು ನಾವು ಸಂಸ್ಕೃತ ಸಂಧಿಗಳನ್ನು ತೊಗೊಂಬರ್ತೀನಿ. ಈ ಒಂದು ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ನಿಮ್ಮ ಎಲ್ಲ ಸ್ನೇಹಿತರಾಗಲಿ, 1ರಿಂದ 10ನೇ ತರಗತಿ ಇರುವಂತಹ ವಿದ್ಯಾರ್ಥಿಗಳಾಗಲಿ ಮತ್ತು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಚಾನಲ್ನ ಸಂದೇಶಗಳನ್ನು ಶೇರ್ ಮಾಡಿರಿ. ಹೌದಲ್ಲ? ಮಾಡಿ ಈ ಒಂದು ಚಾನಲನ್ನು ಇನ್ನೂ ಹೆಚ್ಚು ಮಟ್ಟಿಗೆ ಬೆಳೆಸುವಂಥ ಕಾರ್ಯ ಇದು ನಿಮ್ಮದಾಗಿದೆ.
ಎಲ್ಲರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಯಾಕಂದರೆ ಈ ಒಂದು ಚಾನಲನ್ನು ಬೆಳೆಸುವಂಥ ಕಾರ್ಯ ಯಾರ್ದಂದರೆ ಅದು ನಮ್ಮ ಕನ್ನಡಿಗರದ ಒಂದು ಕಾರ್ಯವಾಗಿದೆ. ಯಾಕಂದರೆ ಬಹಳ ಒಳ್ಳೆಯ ರೀತಿಯಾದಂತಹ ಮಕ್ಕಳಿಗೆ ತಿಳಿಸುವ ಮುಖಾಂತರ ಎಲ್ಲ ಕಾರ್ಟೂನ್ ಮುಖಾಂತರನೇ ಇದೆ ಈ ಒಂದು ಚಾನಲಲ್ಲಿ, ಹೌದಲ್ಲ. ಎಲ್ಲ ಮಕ್ಕಳಿಗೆ ಬಹಳ ಉಪಯೋಗವಾಗುವಂತಹ ಈ ಒಂದು ಚಾನಲ್ ಇದೆ. ಇದನ್ನು ಬೆಳೆಸುವಂಥ ಕಾರ್ಯ ನಿಮ್ಮದಾಗಿದೆ. ಎಲ್ಲರಿಗೂ ಕನ್ನಡದ ನಮ್ಮ ಚಾನಲ್ನಲ್ಲಿ ಇರುವಂಥ ಎಲ್ಲರಿಗೂ ಮತ್ತು ಇನ್ನು ಮುಂಬರುವಂಥ ಎಲ್ಲರಿಗೂ HKS ಕನ್ನಡ ಪಾಠಶಾಲೆಯಿಂದ ಎಲ್ಲರಿಗೂ ಸ್ವಾಗತ ಸುಸ್ವಾಗತ.